ಗಣಪತಿ ಬಪ್ಪ ಮೋರ್ಯಾ ಮಂಗಲ್ ಮೂರ್ತಿ ಮೋರ್ಯಾ. ನೋಡ್ರಿ ನಾವಂತರೂ ವಿಧ ವಿಧವಾಗಿ ಗಣಪಗೆ ಏನ್ ಬೇಕಾವತ್ನ ನೈವೇದ್ಯಗಳನ್ನ ತೋರ್ಸಾತೇವಿ. ಮಮ್ಮಿ ಗಣಪ ಬಂದಾಗ ನಾವು ಗಣಪಗೆ ಏನೇನ್ ಮಾಡ್ತೇವೆ ಅಂತ ತೋರಿಸಿದ್ವಿ. ಈಗ ಗಣಪನ ಜೊತೆ ಅವ್ರ ಮಮ್ಮಿನೂ ಬಂದಿರ್ತಾರ, ಗೌರಿ ಅವರು ಬಂದಿರ್ತಾರ. ಈಗ ಗೌರಿಗೆ ಏನ್ ನೈವೇದ್ಯ ವಿಶೇಷ? ಗೌರಿಗೆ ಪುಂಡಿ ಪಲ್ಯ ಮಾಡಿ ರೊಟ್ಟಿ ನೈವೇದ್ಯ ಮಾಡೋದು. ನೋಡ್ರಿ ಗೌರಿಗೆ ವಿಶೇಷವಾದ ನೈವೇದ್ಯ ಅಂದ್ರೆ ರೊಟ್ಟಿ ಮತ್ತ ಪುಂಡಿ ಪಲ್ಯ ಅಂತ. ಸೊ ಇವತ್ತ ನಮ್ಮ ಮಮ್ಮಿ ಅವರ ಸ್ಪೆಷಲ್ ಆಗಿ ಪುಂಡಿ ಪಲ್ಯ ನೈವೇದ್ಯ ಹೆಂಗ್ ಮಾಡೋದು ಅಥವಾ ಪುಂಡಿ ಪಲ್ಯ ಹೆಂಗ್ ಮಾಡೋದು ಅಂತೇಳಿ ನಿಮಗ ತೋರಿಸ್ತಾರಂತ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನ ನೋಡೋಣಂತ ಬರ್ರಿ. ಪುಂಡಿ ಪಲ್ಯ, ಜೋಳದ ನುಚ್ಚು, ಶೇಂಗಾ, ಹಸಿಮೆಣಸಿನಕಾಯಿ ಚಟ್ನಿ, ಬೆಲ್ಲ, ಹಿಂಗ, ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಅರಿಶಿನ ಮತ್ತ ಎಣ್ಣೆ. ಮಮ್ಮಿ ಹೆಂಗಿತ್ತಂದ್ರೆ ಇದನ್ನ ಮಾಡಕ್ ಫಸ್ಟಿಗೆ ಏನ್ ಕೊಡ್ಬೇಕು ನಿಂಗ? ಫಸ್ಟಿಗೆ ಕುಕ್ಕರ್ ಕೊಡ್ರಿ. ಓಕೆ, ಫಸ್ಟಿಗೆ ಕುಕ್ಕರ್ ಇತ್ತು ಮಮ್ಮಿ. ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಟ್ಟೇನೆ. ಮುಂದೆ ನೀರು ಹಾಕೊಂಡು ಒಂದು 2 ಗ್ಲಾಸ್. 2 ಗ್ಲಾಸ್ ನೀರು. ಮಮ್ಮಿ ಇದಕ್ಕೆ ಅಳತಿ ಮಾಡಿ 2 ಗ್ಲಾಸ್ ನೀರು ಹಾಕ್ಬೇಕನ್ನ? ಜಾಸ್ತಿ ಆತಂದ್ರೆ ಭಾಳ ನೀರು ಹಾಕೈತಿ ಅದು. ಎಲ್ಲಿ ತಿಳಿರ್ತಾವ ಕುದಿತಾವ ಲಂಕು. ಈಗ ನಾವು ಎಷ್ಟು ಪುಂಡಿ ಪಲ್ಯ ತಗೊಂಡೇವ ಮಮ್ಮಿ? ಒಂದು ಶಿವಡು ಪುಂಡಿ ಪಲ್ಯಗೆ 2 ಗ್ಲಾಸ್ ನೀರು ಹಾಕ್ಬೇಕೇನು ಮಮ್ಮಿ? ಸ್ವಲ್ಪ ಎಣ್ಣೆ ಹಾಕುದಿದ್ರಾಗ. ಎಣ್ಣೆ ಹಾಕೋಣ? ನೋಡ್ರಿ ನಮ್ಮ ಮಮ್ಮಿ ಅಡಿಗೆ ಮಾಡಕ್ ಬರ್ತಾ ಅಂದ್ರೆ ಎಲ್ಲ ನನ್ಗೆ ಆಗ ಮಾಡಿಸ್ತಾ. ಎಣ್ಣೆ ಹಾಕ್ಬೇಕು ಮಮ್ಮಿ? ಸಾಕು. ಎಣ್ಣೆ ಅಂದ್ರೆ ಎಲ್ಲಿ ಕರ್ಗ ಹಾಕುದಿಲ್ಲ. ಓಕೆ, ಸೈಂಟಿಫಿಕ್ ರೀಸನ್ ಇರ್ತಾವ್ರಿ. ಹಂಗ ಅರ್ಶಿಣ ಪೌಡರ್ ಹಾಕ. ಅರ್ಶಿಣ ಪೌಡರ್ ಹಾಕೊಂಡ್ರೆ ಎಷ್ಟು ಹಾಕೋನು? ಸ್ವಲ್ಪ ಹಾಕ. ಸ್ವಲ್ಪ ಒಂದು ಅರ್ಧ ಚಮಚ ಎಷ್ಟು ಹಾಕ್ಲಿ ಮಮ್ಮಿ? ಇಷ್ಟು ಹಾಕ್ಲಿ. ಈಗ ಹಾಕ್ಬಿಡು ಪುಂಡಿ ಪಲ್ಯ. ಪುಂಡಿ ಪಲ್ಯ ಹಾಕೊಂಡ್ರಿ. ಪುಂಡಿ ಪಲ್ಯ ನೋಡ್ರಿ ನಾವು ಸ್ವಚ್ಛಗೆ ಸೋಸ್ಕೊಂಡು ಇಟ್ಕೊಂಡೇವಿ. ಇದನ್ನ ಮಾರ್ಕೆಟ್ನಾಗ ಸಿಗ್ತೈತಿ. ಇದು 10 ರೂಪಾಯಿ 15 ರೂಪಾಯಿ ಶಿವಡು ಸಿಗ್ತೈತಿ. ಎಷ್ಟು ಕೊಟ್ಟಿದ್ರಿ ಶ್ವೇತಾ ಅವ್ರ ಇದಕ್ಕೆ? 10 ರೂಪಾಯಿ ಶಿವಡು ತಂದೇವು ನಾವು. ಇಷ್ಟು ತಗೊಂಡು ಕಾಣಕತ್ತೈತಿ. ಕರಿ ಎಷ್ಟು ಹಾಕೈತಿ ಮಮ್ಮಿ ಇದು ಪಲ್ಯ? ಇಷ್ಟ ಆಗ್ತೈತಿ. ಮಮ್ಮಿ ಪುಂಡಿ ಪಲ್ಯ ಅಂತೂ ಇದ್ರೊಳಗೆ ಹಾಕಿದ್ವಿ ಈಗ ಕುಕ್ಕರ್ನಾಗ. ಮುಂದೆ ಇದನ್ನ ಬಾಯಿ ಬಂದ್ ಮಾಡಿಬಿಡ್ಲಿ? ಇಲ್ಲ ರವಾ ನೆನ್ಸಕ ಒಂದು ಡಬ್ಬಿ ಕೊಡು. ಸಣ್ಣ ಡಬ್ಬಿ ಕೊಡ್ಲೆ? ಹಾ. ಇದ್ರಾಗ ಬಿಸಿನೀರು ಹಾಕಿ. ಬಿಸಿನೀರು ಹಾಕೊಂಡಿದ್ರಾಗ? ಅಲ್ಲದ ನೋಡಿ ಮಮ್ಮಿ ಬಿಸಿನೀರ ನಮ್ಮ ಜಗ್ನಾಗ. ಇದ್ರಾಗ ಇಡ್ಬೇಕಿದ್ನ? ಕುಕ್ಕರ್ನಾಗ ಇಡೋದಿದ್ನ? ಓಕೆ. ಅಂದ್ರೆ ಲಘು ನೆನಿತೈತಿ. ಪಲ್ಯಕ್ಕೆ ಹಾಕಕ್ ಚಲೋ. ಇದ್ರಾಗ ಏನ್ ಹಾಕೋಣ ಈಗ? ಇವು ಜೋಳದ ನುಚ್ಚು ಹಾಕೋಣ? ರವಾ. ಜೋಳದ ರವಾ ಅಂತಾರ, ಜೋಳದ ನುಚ್ಚು ಅಂತಾರ. ಎರಡು ಒಂದೇನು? ಎರಡು ಒಂದ. ಬಿಸಿನೀರ ಹಾಕಿಡ್ಬೇಕೇನು ಮಮ್ಮಿ? ಅಂದ್ರೆ ಲಘು ನೆನಿತಾವ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ. ಇದಕ್ಕೂ ಒಂದು ಸ್ವಲ್ಪ ಎಣ್ಣೆ ಹಾಕೋಣ? ಗಟ್ಟಿ ಹಾಕ್ಬಾರ್ದು. ನೋಡ್ರಿ ಅದು ಪುಂಡಿ ಪಲ್ಯ ಪೂರ್ತಿ ಕೆಳಗೆ ಅಂಟ್ಕೊಂಡ ಬಿಡ್ತದ. ಒಂದು ಹನಿ ಅಂದ್ರೆ ಒಂದು 1/2 ಟೇಬಲ್ ಸ್ಪೂನ್ ಹಾಕಿ ಸಾಕು. ಈಗ ಕುಕ್ಕರ್ ಬಾಯಿ ಹಾಕ್ಬಿಡ. ಓಕೆ. ಎಷ್ಟು ಸೀಟಿ ಹೊಡಿಬೇಕು ಮಮ್ಮಿಗಿದೆ? 3 ಸೀಟಿ ಆತಂದ್ರೆ ಬಂದ್ ಮಾಡಿ. 3 ಸೀಟಿ ಮಾಡಿ ಬಂದ್ ಮಾಡೋಣ. ಮಮ್ಮಿ 3 ಸೀಟಿ ಆತ. ಕುಕ್ಕರು ತಣ್ಣಗಾಗೈತಿ. ಓಪನ್ ಮಾಡ್ತೀರಾ? ಈಗ ತೆಗಿನ. ಆ ಪುಂಡಿ ಪಲ್ಯದ ಒಂಥರ ಹಿಂಗ ಹುಳಿ ಹುಳಿ ವಾಸನೆ ಬರ್ತೈತ್ಲ, ಎಷ್ಟು ಚಲೋ ಅನಿಸ್ತೈತ್ಲ ಅದು. ನಾರೇ ಸಣ್ಣವಿದ್ದಾಗ ಒಟ್ಟ ತಿಂತಿದ್ದಿಲ್ಲ. ಪುಂಡಿ ಪಲ್ಯನು ಕುದ್ದೈತಿ, ರವಾನು ಕುದ್ದೈತಿ. ಈಗ ನನಗೆ ಪುಂಡಿ ಪಲ್ಯ ಅಂದ್ರೆ ಪಂಚಪ್ರಾಣ. ಇದನ್ನ ತೆಗೆದು ಕೊಡ್ಲಿ ಹೊರಗ? ತೆಗಿ. ಸೌಕಾಸ ತೆಗಿಯೋನು, ದಂಡಿಗೆ ಇಟ್ಬಿಡೋನು. ನೋಡಾತೇನು ಫಸ್ಟ್? ಎಲ್ಲಿ ಕುದ್ದೈತಿ? ನೀರು ತೆಗಿಬೇಕಿದೆ. ನೀರು ತೆಗಿಯೋಣ ಅದ್ರಾಗಿಂದ. ಅದು ರವಾ ಐತಲ್ಲ, ಇದ್ರಾಗ ಹಾಕುದೀಗ. ಈ ನೀರನ್ನು ತೆಗಿಬೇಕೇನು ರವಾದಾಗಿಂದನು? ಬೇಡ. ಸಿಡ್ದೈತವ ನಿನಗೆಲ್ರ? ಇಲ್ಲ. ಈಗ ಇನ್ನೊಂದು ಸ್ವಲ್ಪ ಕುದಿಸಿ ಸ್ಟವ್ ಆನ್ ಮಾಡ್ಲಿ? ಏನು ಹಾಕೋನು? ಹಸಿ ಖಾರ ಹಾಕೋದು. ಹಸಿ ಖಾರ ಹಾಕೋಣ? ಖಾರ ಇದ್ದಷ್ಟು ಚಲೋ ಆಗ್ತೈತಿ. ಖಾರ ಇದ್ದಷ್ಟು ಜಾಸ್ತಿ ಹಾಕೋದ. ಜಾಸ್ತಿ ಹಾಕೋದ? ಒಂದು 2-3 ಚಮಚ ಹಾಕಿ ನೋಡ್ರಿ ನಾನು ಖಾರ, ಹಸಿ ಖಾರ. ಈಗ ಮತ್ತೆ ಅರ್ಶಿಣ ಪುಡಿ ಹಾಕ. ಮತ್ತೊಂಚೂರು ಅರ್ಶಿಣ ಪುಡಿ ಹಾಕೊಂಡೆ. ಎಷ್ಟು ಹಾಕ್ಲಿ ಮಮ್ಮಿ? ಒಂದು 1/2 ಚಮಚ ಎಷ್ಟು ಹಾಕ್ಲಿ? ಹಾಕ್. ಮತ್ತೇನು ಹಾಕೊಂಡ್ರಿ ಇದಕ್ಕೆ? ಶೇಂಗಾ.
ಶೇಂಗಾ ಎಷ್ಟು ಹಾಕ್ಲಿ ಮಮ್ಮಿ ಇದ್ರಾಗಿಂದ? ಒಂದು ಅರ್ಧ ಹಾಕಪ್ಪ. ಅರ್ಧ ಅಂದ್ರೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಸಾಕು. ಶೇಂಗಾ. ಹುರಿದಿದ್ದು ಶೇಂಗಾನ ತಂದಿರ್ತೇವೆ ನಮ್ಮ ಮನ್ಯಾಗ, ಅವನ್ನ ಹಾಕೊಂಡೈತಿ. ಮತ್ತು ಬೆಳ್ಳುಳ್ಳಿನೂ ಹಾಕ. ಬೆಳ್ಳುಳ್ಳಿ ಇವತ್ತೇನು ಜಜ್ಜಿ ಹಾಕೋದು ಏನು ಹಿಂಗೆ ಹಾಕೋದು? ಹಿಂಗೆ ಹಾಕ್ಬೇಕು ಅವ್ನು. ಓಕೆ, ಒಂದು 5 ರಿಂದ 6 ಹೆಸರು ಬೆಳ್ಳುಳ್ಳಿ ಹಾಕೊಳಕತ್ತೇವೆ ನಾವು. ಸುಲಿದಿಟ್ಕೊಂಡಿದ್ದು ದೊಡ್ಡ ಸಣ್ಣ ಇದ್ರೆ ಒಂದು 8 ಹಾಕೋರಿ. ಬೆಳ್ಳುಳ್ಳಿ ಎಷ್ಟು ಹಾಕ್ತೀರಿ ಅಷ್ಟು ಚಲೋ ಬರ್ತೀವಿ. ಅಷ್ಟು ಚಲೋ ಆಗ್ತೈತಿ ಟೇಸ್ಟ್. ಮತ್ತೇನು ಹಾಕೋದೀಗ? ಈಗ ಉಪ್ಪು ಹಾಕಿ ಸೊಪ್ಪು. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಹಾಂ, ನಾನು ಇಲ್ಲೇ ಯೂಸ್ ಮಾಡತ್ತಿದ್ದು 1/2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕತ್ತೇನೆ. ಹಾಕು. ಇನ್ನೊಂದು ಸ್ವಲ್ಪ ಹಾಕ್ಲೆ? ಓಕೆ, 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು. ಇದಕ್ಕೆ ಒಗ್ಗರಣೆ ಅದು ಏನು ಕೊಡಂಗಿಲ್ಲ ಮಮ್ಮಿ? ಇದಕ್ಕೆ ಒಗ್ಗರಣೆ ಕೊಡಂಗಿಲ್ಲ ಇದು. ಹಾಂ, ಹಿಂಗೆ ಎಲ್ಲಿ ಎಲ್ಲ ಮಿಕ್ಸ್ ಮಾಡೋನು, ಆಮೇಲೆ ಎಣ್ಣೆ ಹಾಕೋದು. ಓಕೆ, ಮಮ್ಮಿಗೆ ಹೆಲ್ಪ್ ಮಾಡಕತ್ತೇನೆ ನಾನು. ಇವು ಎಲ್ಲಿ ಎಲ್ಲ ತಾನಾಗಲೇ ಕಟ್ಟಾಗ್ಬಿಡ್ತಾವಲ್ಲ ಮಮ್ಮಿ, ಇದನ್ನ ನಾವು ವಿಸ್ಕ್ಲೆ ಮಾಡಕತ್ತೇನೆ. ನೀವು ನಿಮ್ಮ ಮನ್ಯಾಗ ಅದು ಕಟ್ಟಿಗಿದ್ದು ಇದನ್ನ ಇರ್ತೈತಲ್ಲ, ಬೆನ್ನಿ ಕಡಿಯೋದು ಏನಂತಾರೆ ಮಮ್ಮಿ ಅದಕ್ಕೆ? ಕಡ್ಗೋಲೆ ಇದ್ರೆ ಕಡ್ಗೋಲೆ ಮಾಡ್ರಿ. ಮತ್ತೆ ಕೆಳಗೆ ಹೋಗಿ ಬ್ಯಾತ್ರ ಅಂತೇಳಿ ಇದ್ರಲ್ಲೇ ಮಾಡಕತ್ತೇನೆ ನಾನು. ಇವು ಶೇಂಗಾನು ಕುದಿತಾವಲ್ಲ, ಮಸ್ತ್ ಮೆತ್ತಗಾಗಿರ್ತಾವ, ಭಾಳ ಟೇಸ್ಟ್ ಹತ್ತಾವ. ನಮ್ಮ ಸೈಡ್ ಜೋಳದ ರವೆ ಹಾಕ್ತೀವಿ, ಈ ಕಡೆ ಶೇಂಗಾ ಪೌಡರ್ ಮಾಡಿ ಹಾಕ್ತಾರೆ. ಈಚೆ ಕಡೆ ಮಹಾರಾಷ್ಟ್ರ ಕಡೆನೂ ಪುಂಡಿ ಪಲ್ಯ ಮಾಡ್ತಾರೆ. ಮತ್ತೇನು ಹಾಕೋದು ಮಮ್ಮಿಗೆ ಇದಕ್ಕೆ? ಬೆಲ್ಲ 1-1.5 ಚಮಚದಷ್ಟು. ಓಕೆ, 1.5 ಚಮಚ ಅಷ್ಟು ಬೆಲ್ಲ ಹಾಕೊಳ್ಳೋಣ ಅಂತ. ಹುಳಿ ಕಮ್ಮಿ ಜಾಸ್ತಿ ಇದ್ದವ್ರ ನೋಡಿ ಹಾಕೋದು. ಓಕೆ, ಹುಳಿ ಜಾಸ್ತಿ ಬೇಡ ಅಂದ್ರೆ ಬೆಲ್ಲ ಜಾಸ್ತಿ ಹಾಕೋದು. ಬೆಲ್ಲ ಜಾಸ್ತಿ ಹಾಕೊಂಡ್ಬಿಡ್ರಿ, ಸಿಂಪಲ್. ಮುಂದೆ ಮಿಕ್ಸ್ ಮಾಡೋಣ. ಇದನ್ನ ಬ್ಯಾಗ್ ನೀರು ಬರಕತ್ ನೋಡುವ. ಬಡ ಬಡ 1-2 ರೊಟ್ಟಿ ಬಡ ಕೊಟ್ಬಿಡ ಹೇಳ್ತಾನೆ. ತಿನ್ನಾಕತ್ರ ಮಸ್ತಾಗಿರ್ಬೇಕು ನೋಡಂಗೆ. 5-10 ನಿಮಿಷ ಕುದಿಬೇಕು. ಇದೊಂದು 5-10 ನಿಮಿಷ ಕುದಿಬೇಕು ಮಮ್ಮಿ. ಓಕೆ ಪವನ. ಹಾಂ ಮಮ್ಮಿ, ಇದೆಲ್ಲ ಮಿಕ್ಸ್ ಆಗಿ ಈಗ ಬರೋಬ್ಬರಿ ಆಗೈತಿದ. ಓಕೆ, ರೆಡಿ ಒಳಗೈತಿ. ಗ್ಯಾಸ್ ಬಂದ್ ಮಾಡಿ. ಗ್ಯಾಸ್ ಬಂದ್ ಮಾಡೋಣ. ಕೆಳಗಿಡುನ ಸ್ವಲ್ಪ ಹಿಂಗ್ ಪೌಡರ್ ಹಾಕ್ಲಿ. ಎಷ್ಟು ಹಾಕ್ಲಿ? ಹಾಂ, ಒಂದು ಚುಟ್ಕಿ. ಸಾಕು. ಒಂದು ಚುಟ್ಕಿ ಹಿಂಗ್ ಪೌಡರ್ ಹಾಕಿದ್ರೆ ಪುಂಡಿ ಪಲ್ಯದ ಇದು ಟೇಸ್ಟ್. ಮತ್ತು ಎಣ್ಣೆ ಹಾಕಿ. ಎಣ್ಣೆ ಹಾಕೊಂಡ್ರೆ? 1 ಚಮಚೆ. 1 ಚಮಚ ಅಷ್ಟು ಅಡಿಗೆ ಎಣ್ಣೆ. ರೆಡಿ ಆಯ್ತಾ? ಇಷ್ಟ ಆದ್ರೆ ಗ್ಯಾಸಿಂದ ಕೆಳಗಿಳಿಸಿ ನನಗೆ ಹಾಕಿ ಕೊಡ್ತೀನ. ಹೌದಾ? ಹೌದು ಮಮ್ಮಿ. ಗೌರಿದ ರೊಟ್ಟಿ ಪುಂಡಿ ಪಲ್ಯ ತಯಾರಾಗೈತಿ. ಪ್ರಸಾದ ಟೇಸ್ಟ್ ಮಾಡಿ ಹೇಳ. ಆಹಾ, ಪುಂಡಿ ಪಲ್ಯ ವಾಸನೆ ಘಮ 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 ಅನ್ನತೈತಿ. ಅದ್ರದ್ದು ಒಂಥರ ಹುಳಿ ಸ್ಮೆಲ್ ಮಸ್ತ್ ಅನಿಸ್ತೈತಲ್ಲ ಮಮ್ಮಿ. ಟೇಸ್ಟ್ ಮಾಡೋಣ ಅಂತೀಗ. ನೈವೇದ್ಯ ಅಂತೂ ಮಾಡೇವಿ. ಓಂ ನಮಃ ಶಿವಾಯ. ಮಸ್ತ್ ಆಗೈತೆ ನೋಡಿ ಮಮ್ಮಿ. ನೀವಂತೂ ತಿನ್ನ ಭಾರಿ ಮಸ್ತ್ ಮಾಡ್ಯಾರ ನಮ್ಮ ಮಮ್ಮಿ ಇವತ್ತು. ಜಾಸ್ತಿ ಒಗ್ಗರಣೆ ಇಲ್ಲಲ್ಲ ಇದಕ್ಕೆ? ಒಗ್ಗರಣೆ ಹಾಕ್ಬಾರ್ದು. ಒಗ್ಗರಣೆ ಇಲ್ಲ, ಏನಿಲ್ಲ. ಭಾಳ ಸಿಂಪಲ್ಲಾಗಿ ಭಾಳ ಈಸಿಯಾಗಿ ಮಾಡಿ ತೋರಿಸಿದ್ರೆ ನಮಗೆ ಪುಂಡಿ ಪಲ್ಯ ಹೆಂಗೆ ಮಾಡೋದು ಅಂತೇಳಿ. ಯಾರಿಗೆ ಗುರ್ತಿದ್ದಾರೆಲ್ಲ ಪುಂಡಿ ಪಲ್ಯ ಕಲ್ಕೋಬೋದು. ಚಲೋ ಇಲ್ಲ, ಮಸ್ತ್ ಆಗೈತಿ. 2-3 ದಿವಸ ಇಟ್ಟು ತಿನ್ನೋದು. ಹಾಂ, 2-3 ದಿವಸ ಇಟ್ಟರು ಕೆಡಂಗಿಲ್ಲಲ್ಲ. ಇಟ್ಟಷ್ಟು ಮತ್ತೆ ರುಚಿ ಹಚ್ಚಕತ್ತಲ್ಲ ಇದ್ರದ. ನೀವು ಎಷ್ಟು 2 ದಿವಸ ಇಡ್ತೀರ ಅಷ್ಟು ರುಚಿ ಟೇಸ್ಟ್ ಇನ್ನೂ ಜಾಸ್ತಿ ಆಕೈತಿ. ಆಮೇಲೆ ಗೌರಿಗೆ ಈ ರೀತಿ ನೈವೇದ್ಯ ಮಾಡಿ ತೋರಿಸ್ರಿ. ಇವತ್ತಿನ ಎಪಿಸೋಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ, ಮತ್ತೊಬ್ಬ ಅತಿಥಿ ಜೊತೆ ಇನ್ನೊಂದು ಎಪಿಸೋಡ್ ಒಳಗೆ ಸಿಗೋಣಂತ. ಅಂಟಿಲ್ ದೆನ್, ಹ್ಯಾವ್ ಅ ಗುಡ್ ಡೇ. ಲವ್ ಯು ಆಲ್. ಬಾಯ್, ಟೇಕ್ ಕೇರ್.